ಇದನ್ನೊಂದು ರೀತಿ ಯಾರು ಸಮಾಧಿ ಅನ್ನಲ್ಲ, ಅವರಿರುವಂಥ ದೇವ್ರ ಗುಡಿ ಅಂತಲೇ ಭಾವಿಸ್ತಾರೆ ತಾನೆ ಅಲ್ವಾ. ಬೆಟ್ಟದ ಹೂ ಚಿತ್ರದಲ್ಲಿ ರಾಮು ಕ್ಯಾರೆಕ್ಟ್ರು ಇನ್ನೂ ನನ್ನ ಕಣ್ಮುಂದೆ ಹಂಗೆ ಕಟ್ತಂಗಿದೆ. ಭಾಗ್ಯವಂತರ ಮೂವಿ ಆಗಿರ್ಬೋದು. ಮೆಜೆಸ್ಟಿಕ್ ಇದ್ದೀವಿ, ಮೆಜೆಸ್ಟಿಕ್ಕಿಂದ ಇವಾಗ ಹೋಗೋಣ ಕಂಟಿನ್ಯೂಸ್ ಸ್ಟುಡಿಯೋ ಹೋಗೋಣ. ಅಪ್ಪು ಅವ್ರದ್ದು ಇವತ್ತು ಏನು ಹೀರೋ ದಿನ ಇದೆ ಅಲ್ಲಿ ಗೊತ್ತಾಗಿದ್ದಾರೆ, ಅಲ್ಲಿ ಹೋಗೋಣ. ಬಸ್ಸು ಬರುತ್ತೆ, ಬಸ್ಸಲ್ಲಿ ಇಳ್ಕೊ ವಾಕಬಲ್ ಡಿಸ್ಟೆನ್ಸ್. ಇದ್ರ ಪಕ್ಕದಲ್ಲೇ ಈಗ ಅಂಬರೀಷ್ ಸಮಾಧಿ ಅವ್ರ ಪಕ್ಕದಲ್ಲೇ ಇರೋದಕ್ಕೆ ಗೇಟ್ ಆಗಿದ್ದಾರೆ. ಅಲ್ಲಿನ ಕಾಂಪೌಂಡಿಂದ ಸೈಡ್ಗೂ ಈ ಕಡೆ ಬಂದರೆ ಇಲ್ಲೇ ನೋಡ್ಬೋದು ಡಾಕ್ಟರ್ ರಾಜ್ಕುಮಾರ್ ಸ್ಮಾರಕ ಅಂತ ಇದೆ ನೋಡಿ. ಇಲ್ಲಿಗೆ ಬಸ್ಸುಗಳು ಕೂಡ ಬರುತ್ತೆ. 501 NH ಸುಮ್ನಹಳ್ಳಿ ಆ ಕಡೆ ಹೋಗುವಂಥದ್ದು ಇದೆ ನೋಡಿ, ಡಾಕ್ಟರ್ ರಾಜ್ಕುಮಾರ್ ಅವ್ರ ಸ್ಮಾರಕ. ಸುತ್ತ ಅಲ್ಲೇ ಎಷ್ಟೋ ಜನ ಅಭಿಮಾನಿಗಳೆಲ್ಲ ಬರ್ತಾ ಇರ್ತಾರೆ. ಬನ್ನಿ ಗೈಸ್ ಒಳಗಡೆ ಹೋಗೋದಾ. ನೆನ್ನೆನೇ ಬರಬೇಕಾಗಿತ್ತು, ಜಾಸ್ತಿ ಜನ ಇರ್ತಾಯಿದ್ರು ನೋಡಿ. ನೇತ್ರದಾನ ಮಹಾದಾನ ಅಂತ ಬರೆದಿದ್ದಾರೆ. ಡಾಕ್ಟರ್ ರಾಜ್ಕುಮಾರ್ ಅವರು ನೇತ್ರದಾನ ಮಾಡಿದ್ರು, ಪಾರ್ವತಮ್ಮ ರಾಜ್ಕುಮಾರ್ ಅವರು ನೇತ್ರದಾನ ಮಾಡಿದ್ರು, ಅಪ್ಪು ಅವರು ಕೂಡ ನೇತ್ರದಾನ ಮಾಡಿದ್ರು. ನೆನ್ನೆ ಬಂದಿರೋ ತುಂಬ ಜನ ಇದ್ದರು ನೆನ್ನೆ. ನಾನು ಇವತ್ತು ಜಾಸ್ತಿ ಜನ ಇರ್ತಾರೆ ಅಂದ್ಕೊಂಡು ಬಂದೆ. ಬಟ್ ಬನ್ನಿ ಆ ಜಾಗ ನೋಡೋಣ. ಅವ್ರು ಮಾಡಿರುವಂಥ ಏನು ಅವ್ರು ಸಹಾಯ ಮಾಡಿದ್ರು ಅದನ್ನು ನೆನಪಲ್ಲಿಟ್ಕೊಳ್ಳುವಂಥದ್ದು ನಾವು ಇಂದಿಗೂ ಕೂಡ ನೆನಪಿಸ್ಕೊಳ್ಬೇಕು. ಆ ರೀತಿ ಮಾಡೋಗಿದ್ದಾರೆ. ಅವ್ರ ಹೆಸರು ಯಾವತ್ತೂ ಅಜರಾಮರವಾಗಿ ಉಳ್ಕೊಳ್ಳುತ್ತೆ ತಾನೆ. ನೋಡಿ ಅಲ್ಲಿ ಕಾಣ್ತಾ ಇದೆಯಲ್ಲ, ಅದೇ ಅಪ್ಪು ಅವ್ರದ್ದು ಸಮಾಧಿ. ಅದು ರಾಜ್ಕುಮಾರ್ ಅವ್ರದ್ದು. ಮಧ್ಯದಿರೋದು ಪಾರ್ವತಮ್ಮ ರಾಜ್ಕುಮಾರ್ ಅವ್ರದ್ದು. ಇಲ್ಲಿ ನೋಡಿ ರಾಜ್ಕುಮಾರ್ ಅವ್ರದ್ದು ಸ್ಟ್ಯಾಚ್ಯೂ ಇದೆ. ಇದು ಪೊಲೀಸ್ ಅವರು ಹಿಂಗೆ ಹೋಗಿ ಹಂಗೆ ಬರೋದಕ್ಕೋಸ್ಕರನೇ ಮಾಡಿರುವಂಥದ್ದು ನೋಡಿ. ಹಿಂದೆ ಬರ್ತಾ ಇದ್ದಾರೆ, ಹಿಂಗೆ ಸ್ಟ್ರೈಟಾಗಿ ಹೋದರೆ ಹಂಗೆ ಬಳಸ್ಕೊಂಡು ಆ ಕಡೆಯಿಂದ ಬರೋವಂಥದ್ದು. ಅಲ್ಲಿ ತುಂಬ ಜನ ನಿಂತಿದ್ದಾರೆ, ಆಲ್ರೆಡಿ ಫೋಟೋ ತೆಗೆಸ್ಕೊಳ್ತಾ ಇದ್ದಾರೆ. ನೆನ್ನೆನೇ ಬರಬೇಕಾಗಿತ್ತು ಗಾಯ್ಸ್. ಇದೊಂಥರ ತುಂಬ ಜನ ಪಾಸಿಟಿವ್. ನೆನ್ನೆನೇ ಬಂದರೆ ಚೆನ್ನಾಗಿರ್ತಿತ್ತು. ತುಂಬ ಜನ ಅವ್ರ ಅಭಿಮಾನಿಗಳ ಜೊತೆ ನೋಡ್ಬೋದಾಗಿತ್ತು. ಅವ್ರ ಫ್ಯಾಮಿಲಿ ಮೆಂಬರ್ಸು ತುಂಬ ಜನ ಸಿಗ್ತಾಯಿದ್ದಿದ್ರು. ಅಕ್ಟೋಬರ್ 29 ನೆನ್ನೆ ಅಲ್ವಾ, ನೆನ್ನೆ ತುಂಬ ಜನ ಬಂದಿದ್ದರು. ಅಭಿಮಾನಿಗಳ ಸಂಖ್ಯೆ ನೆನ್ನೆ ಅಂತೂ ತುಂಬ ಇರ್ತಾಯಿತ್ತು. ಅದನ್ನು ಮಿಸ್ ಮಾಡ್ಕೊಂಡ್ವಿ ಎಲ್ಲರ ಜೊತೆ ಇದು ಮಾಡುವಂಥದ್ದು. ಬನ್ನಿ ನೋಡ್ಕೊ ಹೋಗೋಣ. ಅಪ್ಪು ಅವರು ಅಕ್ಟೋಬರ್ 29, 2021 ನಮ್ಮನ್ನೆಲ್ಲ ಆಗಲಿದ್ದು. ಅವರು 1989 ಯಾವುದು ಅವರ ತಂದೆ ಮಾಡಿರುವಂಥ ಮೂವಿ ಇದೆ ಕ್ಯಾರೆಕ್ಟ್ರಲ್ಲಿ ಅಪ್ಪು ಆಗಿ ಇದು ಮಾಡಿರ್ತಾರೆ. ಅದು ಲಾಸ್ಟ್ ಆದಮೇಲೆ 2002 ಅಪ್ಪು ಆಗಿ ಹೀರೋ ಆಗಿ ನಟಿಸಿದಂಥದ್ದು. ಅಲ್ಲಿಂದ 2022 ಅವ್ರದ್ದು ಮೂವಿ ಯಾವುದು ಜೇಮ್ಸ್ ಆಗಿರ್ಬೋದು. ಅದಾದ ನಂತರ ಲಕ್ಕಿ ಮ್ಯಾನಲ್ಲಿ ಕ್ಯಾರೆಕ್ಟರ್ ಆಗಿರ್ಬೋದು. ಆಮೇಲೆ ಗಂಧದ ಗುಡಿ, ಇದೇ ಲಾಸ್ಟ್ ಮೂವಿಗಳು. ತುಂಬ ಮೂವಿಗಳು ಮಾಡಿದ್ದಾರೆ. ಇಂದನೇ ನೋಡಿ ಅಭಿ, ಅಪ್ಪು, ಆಕಾಶ್, ಅನ್ನಬಾಂಡ್, ಅಂಜನಿ ಪುತ್ರ, ಬಿಯಿಂದ ಬಿಂದಾಸ್, ಸಿಯಿಂದ ಚಕ್ರವ್ಯೂಹ, ಜಯಿಂದ ಜಾಕಿ, ಈ ಥರ ತುಂಬ ಮೂವಿಗಳು ಮಾಡಿದ್ದಾರೆ. ಪೃಥ್ವಿ IAS ಆಫೀಸರ್ ಆಗಿ ಕೂಡ ಮಾಡಿದರು ನೋಡಿ. ಇದಕ್ಕೆ ಹೋದರೆ ಇದೇ ಅಪ್ಪು ಅವರು ಮಲಗಿರುವಂಥ ಜಾಗ ನೋಡಿ. ತುಂಬ ಜನ ಕೂತಿದ್ದಾರೆ. ನೆನೆ ಬಂದಿರೋ ಥರ ಇರೋಕ್ಕಾಗ್ತಿರಲಿಲ್ಲ, ಎಷ್ಟೆಲ್ಲ ರಶ್ ತೆಗಿ ಬರ್ತಿತ್ತು. ಇನ್ನು ಮತ್ತೆ ಈ ಕಡೆ ಬರೋಕ್ಕಾಗಲ್ಲ, ನನಗೂ ಗೊತ್ತು. ಅವ್ರು ನೆನಪಿಸ್ಕೊಳ್ಳೋಣ. ಅವ್ರು ಮಾಡಿರುವಂಥ ಸಾಧನೆಗೆ ಕರ್ನಾಟಕ ರತ್ನ ಪ್ರಶಸ್ತಿ ಕೂಡ ಸಿಕ್ಕಿದೆ ಅವ್ರಿಗೆ. ಅಲ್ಲಿಗೋ ನಿಂತ್ಕೊ ಹತ್ರಕ್ಕೆ. ಯೋಗವು ಒಮ್ಮೆ ಬರುವುದು ಯೋಗ್ಯತೆ ಒಂದೇ ಉಳಿಯುವುದು ಕೊನೆಗೆ. ರಾಜರತ್ನ ಆಡಿಸೇ ನೋಡು, ಬೀಳಿಸೇ ನೋಡು, ಸೋಲದು ಸೋತು ತಲೆಯ ಬಾಗದು. ಪಕ್ಕದಲ್ಲೇ ಪಾರ್ವತಮ್ಮ ರಾಜ್ಕುಮಾರ್ ಅವರು. ಎಷ್ಟೋ ಜನ ಊರ ಕಡೆ ಇರೋರೆಲ್ಲ ಒಂದ್ಸಲಿ ಇವ್ರ ಸಮಾಧಿ ನೋಡಬೇಕು, ಇಲ್ಲಿಗೆ ಬಂದು ವಿಸಿಟ್ ಮಾಡಬೇಕು ಅಂತ ತುಂಬ ಆಸೆ ಇರುತ್ತೆ. ಅವ್ರಿಗೆ ಯಾವುದೋ ಅನಿವಾರ್ಯ ಕಾರಣಗಳಿಂದ ಆಗಿರಲ್ಲ ನೋಡಿ. ಇಲ್ಲೇ ಅಪ್ಪು ಅವರು ಅಜರಾಮರವಾಗಿ ಮಲಗಿರುವಂಥ ಜಾಗ. ಆ ಬ್ರಹ್ಮಣ ಕರ್ಣನೇ ಇಲ್ವ ಅಂತ ಸಮ್ಟೈಮ್ಸ್ ಅನಿಸುತ್ತೆ. 46ನೇ ಏಜ್ಗೆ ಅವರೆಲ್ಲ ಮಾಡ್ತಾಯಿದ್ದು ಸಹಾಯ ಆಗಿರ್ಬೋದು ತುಂಬ ಜನಕ್ಕೆ, ಅದೆಲ್ಲ ನೆನಪಾಗುತ್ತಲ್ಲ. ಒಂದು ಮೂವಿ ಅನೌನ್ಸ್ ಅದರಿಂದ ತುಂಬ ಜನಕ್ಕೆ ಎಷ್ಟೆಲ್ಲ ಸಹಾಯ ಆಗ್ತಾಯಿದೆ ಗೈಸ್. ಅದು ಬಿಟ್ಟು ಮಾನವೀಯ ಗುಣಗಳು ಎಲ್ಲ ಅದರಲ್ಲಿ ಎಷ್ಟೋ ಜನಕ್ಕೆ ಸಹಾಯ ಮಾಡೋದಾಗಿರ್ಬೋದು. ಮಾನವ ಅಂದಮೇಲೆ ಅದೇ ಮೇಯ್ನಾಗಿರೋದು. ಅದಕ್ಕೆಲ್ಲ ಅಪ್ಪು ಎಕ್ಸಾಂಪಲ್ ಆಗಿದ್ದರು. ಕರ್ನಾಟಕ ರತ್ನ ಪ್ರಶಸ್ತಿ ಕೂಡ ಕರ್ನಾಟಕ ಸರ್ಕಾರ ಅನೌನ್ಸ್ ಮಾಡಿತ್ತು. ಇವತ್ತಿಷ್ಟು ಜನ ಇದ್ದಾರೆ.
ಮೇಲೆ ಹಾಕಿರೋದು ಹೂವು ಹಾಕಿದ್ದಾರೆ, ಚೆನ್ನಾಗಿದ್ದಾರೆ. ಎಲ್ಲರೂ ಅಲ್ಲಿಂದ ಮುಂದೆಯಿಂದ ಫ್ಲವರ್ ತಂದು ರೋಸ್ನ ಅವ್ರ ಮುಂದೆ ಇಡ್ತಾರೆ ನೋಡಿ. ಇಷ್ಟೆಲ್ಲ ರೋಸ್ ಇಟ್ಟಿದ್ದಾರೆ, ಎಲ್ಲ ಹೂಗಳನ್ನು ಇಡೋ ಜಾಗ. ಬಿಸಾಕಬೇಡಿ ಹೂವನ್ನ ಇಲ್ಲೇ ಇಡೀರಿ ಅಂತಿದ್ದಾರೆ ನೋಡಿ. ಇಲ್ಲೇ ಇವತ್ತು ಆಲ್ಮೋಸ್ಟ್ 2021 ಇಸ್ವಿ ಅಕ್ಟೋಬರ್ 30ನೇ ತಾರೀಕು ಇವತ್ತು ಇಲ್ಲಿ ಅಪ್ಪು ಅವ್ರನ್ನ ಮಣ್ಣು ಮಾಡಿದ ದಿವಸ. ಇದ್ರ ಸುತ್ತ ನೆನಪಿಸ್ಕೊಂಡು ಒಂದು ರೀತಿ ಬೇಜಾರಾಗುತ್ತೆ. ಇರೋದೊಂದೇ ಜೀವನ, ಅದನ್ನು ಒಂದು ಒಳ್ಳೆ ರೀತಿ ಬದುಕಬೇಕು, ಮಾದರಿ ಆಗಬೇಕು. 4 ವರ್ಷ ಆದರೂ ಇನ್ನೂ ಅವ್ರದ್ದು ನೆನಪುಗಳು, ಅವ್ರು ಮಾಡಿರುವಂಥ ಸಾಧನೆ ಇನ್ನೂ ನೆನಪಿಸ್ಕೊಳ್ತೀವಿ. ಇದೆ ಅಪ್ಪು ಅವ್ರದ್ದು ಸಮಾಧಿ. ಇದನ್ನೊಂದು ರೀತಿ ಯಾರು ಸಮಾಧಿ ಅನ್ನಲ್ಲ, ಅವರಿರುವಂಥ ದೇವ್ರ ಗುಡಿ ಅಂತಲೇ ಭಾವಿಸ್ತಾರೆ ತಾನೆ ಅಲ್ವಾ. ದೇವ್ರ ರೀತಿಯೇ ಸ್ವರೂಪ ಅಂತಂದು ಎಲ್ಲ ಇದು ಮಾಡಿದ್ರು. ಒಬ್ಬ ವ್ಯಕ್ತಿಯಿಂದ ಕೆಟ್ಟದಾದ್ರೆ ಅಷ್ಟೇ ಮಾತ್ರ ಏನಾದ್ರು ಅಂದ್ಕೊಳ್ತೀವಿ. ಆ ನಗುಮುಖ, ಆ ಚೈಲ್ಡ್ ಆರ್ಟಿಸ್ಟಾಗಿ ಮಾಡಿದ ಮೂವಿಗಳು ಇನ್ನೂ ಎಲ್ಲ ನೆನಪಿಸ್ಕೊಳ್ತೀವಿ. ಆ ಬೆಟ್ಟದ ಹೂ ಚಿತ್ರದಲ್ಲಿ ರಾಮು ಕ್ಯಾರೆಕ್ಟ್ರು ಇನ್ನೂ ನನ್ನ ಕಣ್ಮುಂದೆ ಹಂಗೆ ಕಟ್ತಂಗಿದೆ. ಭಾಗ್ಯವಂತರ ಮೂವಿ ಆಗಿರ್ಬೋದು, ಭಕ್ತ ಪ್ರಹ್ಲಾದ ಚೈಲ್ಡ್ ಆರ್ಟಿಸ್ಟಾಗೂ ಸಕ್ಸಸ್ ಆಗಿ ಆಮೇಲೆ ಒಳ್ಳೆ ಹೀರೋ ಆಗಿನೂ ಕೂಡ ಸಕ್ಸಸ್ ಆಗಿದ್ದರು. ಆ ಥರ ಸಕ್ಸಸ್ ಸಿಗೋದು ತುಂಬ ಕಡಿಮೆ. ಎಷ್ಟೋ ಜನ ಗೌರ್ಮೆಂಟ್ ಎಕ್ಸಾಮಿಗೆ ಪ್ರಿಪೇರ್ ಆಗೋರಿಗೆ ಪೃಥ್ವಿ ಫಿಲ್ಮ್ ನೋಡಿ ನಾವು ಕೂಡ ಅದೇ ರೀತಿ ಆಗಬೇಕು ಅಂತ ಎಷ್ಟೋ ಜನ ಮೋಟಿವೇಶನ್ ಆಗಿರೋದು ಉಂಟು. ಸೊ ಒಬ್ಬ ನಾಯಕನತನಾಗಿ ಏನೇನು ಬದಲಾವಣೆ ತರ್ಬೋದು ಅನ್ನೋದಕ್ಕೆ ಅಪ್ಪು ಅವ್ರು ಮಾಡಿದಂಥದ್ದು ನಿಜಕ್ಕೂ ನೆನಪಿಸ್ಕೊಳ್ಳೋವಂಥದ್ದು. ಎಲ್ಲರಿಗೂ ಬೇಜಾರಾಗುತ್ತೆ. ಅನಿಷ್ಟ, ನಾನು ತುಂಬ ಜನ ಸ್ಟೇಟಸ್ ನೋಡ್ತಾ ಇದ್ದೇನೆ, ಅನಿಷ್ಟ ದಿನ ಬಂದೇ ಬಿಡ್ತು ಅಂತ ತುಂಬ ಜನ ಹೇಳ್ತಾಯಿದ್ರು. ಸೊ ಅಕ್ಟೋಬರ್ 21 ಒಂಥರ ಕರಾಳ ದಿನವೇ ಅಂತಲೇ ಹೇಳ್ಬೋದು. ಅಪ್ಪು ಫ್ಯಾನ್ಸ್ ಅಂತ ಇಲ್ಲ, ಅಂದರೆ ಬೇರೆ ಫ್ಯಾನ್ಸ್ ಆಗಿದ್ರು ಕೂಡ ಅವತ್ತು ಎಲ್ಲರೂ ಮನ ಮಿಡಿದಿದೆ ನಿಜವಾಗ್ಲೂ. ಎಷ್ಟು ಜನ ಕಂಟಿನ್ಯೂಸ್ ಸ್ಟೇಡಿಯಮಲ್ಲಿ ಅವ್ರದ್ದು ಪಾರ್ಥಿವ ಶರೀರ ಇಟ್ಟಿದ್ದಾಗ ಎಷ್ಟು ಜನ ಹೋಗಿದ್ರು ನೋಡೋದಕ್ಕೆ. ನಿಜವಾಗ್ಲೂ ನೆನಪಿಸ್ಕೊಳ್ಳುವಂಥದ್ದು. ಒಬ್ಬ ನಾಯಕ ನಟನಾಗಿ, ಅಣ್ಣ ಅವರು ಮೇರು ನಟ ಅವ್ರ ಮಗನಾಗಿ ಒಂದು ಒಳ್ಳೆಯ ಅಚೀವ್ಮೆಂಟ್ ಮಾಡಿದ್ದಾರೆ ನೋಡಿ. ಅಲ್ಲಿ ಅಪ್ಪು ಅವ್ರದ್ದು ಸಮಾಧಿ, ಅದ್ರ ಪಕ್ಕದಲ್ಲೇ ಪಾರ್ವತಮ್ಮ ಅವ್ರದ್ದು ಇದು ಸಮಾಧಿ ಇದೆ. ಇಲ್ಲಿ ಇದ್ರ ಪಕ್ಕದಲ್ಲಿ ಆ ಕಡೆ ಇದೆ ರಾಜ್ಕುಮಾರ್ ಅವ್ರ ಸಮಾಧಿ. ಇಂದಿಗೂ ಕೂಡ ಇಷ್ಟು ಜನ ಬರ್ತಾರೆ ಇಲ್ಲಿಗೆ. ಒಂಥರ ಪವರ್ ಜಾಗ ಇರೋ ಜಾಗ, ಪವರ್ ಸ್ಟಾರ್ ಅಲ್ವಾ, ಪವರ್ ಶಕ್ತಿ ಇರೋ ಜಾಗ. ದಂಪವರೇ ನೋಡಿ. ಇದೆ ಡಾಕ್ಟರ್ ರಾಜ್ಕುಮಾರ್ ಅವ್ರದ್ದು ಪುಣ್ಯಸ್ಮರಣೆ. 200ಕ್ಕೂ ಹೆಚ್ಚು ನಟನೆಗಳ ಮೂಲಕ ಕರ್ನಾಟಕ ರತ್ನ ಕೂಡ ಪಡೆದಿದ್ದರು ಡಾಕ್ಟರ್ ರಾಜ್ಕುಮಾರ್ ಅವರು. 204 ಸಿನಿಮಾ ಅನಿಸುತ್ತೆ. ವಿಷ್ಣುವರ್ಧನ್ ಅವರು 200 ಸಿನಿಮಾ ಮಾಡಿದ್ದು ನೋಡಿ. ಇನ್ನೂ ಕೂಡ ನೆನಪಿಸ್ಕೊಳ್ತಾರೆ ಅವ್ರು ಮಾಡಿದ್ದಂಥದ್ದು. ಸಿನಿಮಾ ಕ್ಷೇತ್ರ ಅಂತಲ್ಲ, ಯಾವುದೇ ಕ್ಷೇತ್ರದಲ್ಲೂ ಅಚೀವ್ಮೆಂಟ್ ಮಾಡಿದ್ರೆ ನೆನಪಿಸ್ಕೊಳ್ಳೋದು ಪಕ್ಕ. 4 ವರ್ಷದಿಂದ ಈ ಜಾಗ ಪೂರ ಸೂತಕದ ಛಾಯೆಯಲ್ಲಿ ಇರುತ್ತೋ. ಎಲ್ಲ ಗಣ್ಯರೆಲ್ಲ ಬಂದು ಅವರಿಗೆ ನಮನ ಸಲ್ಲಿಸಿದ್ದಂಥ ಜಾಗ. ಇದ್ರ ಸುತ್ತ ಕಸ್ತೂರಿ ನಿವಾಸ, ಬಂಗಾರದ ಮನುಷ್ಯ, ಈ ಥರ ರಾಜ್ಕುಮಾರ್ ಅವರು ಮಾಡಿರುವಂಥ ಮೂವಿಗಳದ್ದು ಪೋಸ್ಟ್ ಹಾಕಿದ್ದಾರೆ ಸುತ್ತ. ಇದ್ರ ಸುತ್ತ ನೀರು ಹಾಕಿತ್ತಿದ್ರು, ನೀರು ಹಾಕಿದ್ರೆ ಅದು ಪಾಚಿ ಎಲ್ಲ ಬೀಳುತ್ತೆ ಅಂತ. ಈಗ ನೀರಿಲ್ಲ ಸದ್ಯದಕ್ಕೆ. ಗ್ಲಾಸ್ ಹಾಕಿದ್ದಾರೆ, ಮತ್ತು ಮುಂದೆ ಈ ಥರ ಫಿಲಮ್ದು ಹಾಕಿದ್ದಾರೆ. ಒಂದು 10 ಮೂವಿಗಳ ಹೆಸರು ಹೇಳ: ಮಯೂರ, ಬಲೆ ಹುಚ್ಚ, ಗೋವಾದಲ್ಲಿ CID, ಮೋಹಿನಿ, ಭಸ್ಮಾಸುರ, ಭಾಗ್ಯವಂತರು, ಭಾಗ್ಯದ ಲಕ್ಷ್ಮೀ ಬಾರಮ್ಮ, ರಾಜನನ ರಾಜ, ಪರಶುರಾಮ, ಶ್ರುತಿ ಸೇರಿದಾಗ, ಗಂಧದ ಗುಡಿ, ಬಬ್ರು ವಾಹನ, ಸಿಪಾಯಿ ರಾಮು, ದಾರಿ ತಪ್ಪಿದ ಮಗ, ತ್ರಿಮೂರ್ತಿ, ನಾನಿನ ಮರೆಯಲಾರೆ, ಬಹುದೂರ್ ಗಂಡು, ಸನಾದಿ ಅಪ್ಪಣ್ಣ, ತಾಯಿಗೆ ತಕ್ಕ ಮಗ, ಗಿರಿಕನ್ಯೆ, ಇಮ್ಮಡಿ ಪುಲ್ಕೇಶಿ, ಜೀವನ ಚೈತ್ರ, ಆಪರೇಷನ್ ಡೈಮಂಡ್ ರಾಕೆಟ್ಟು, ಜೇಡ್ರ ಬಲೆ, ಆಲುಜೇನು, ಭಕ್ತ ಪ್ರಹ್ಲಾದ, ರಣವೀರ ಕಂಠೀರವ, ಕವಿರತ್ನ ಕಾಳಿದಾಸ, ಒಂದು ಮುತ್ತಿನ ಕತೆ, ಬೀದಿ ಬಸವಣ್ಣ, ಬಂಗಾರದ ಹೂ, ಜೀವನ ಚೈತ್ರ, ದಾರಿ ತಪ್ಪಿದ ಮಗ. ಅಷ್ಟಿದ್ರೆ ಆ ಕಡೆ. ಈ ಕಡೆ ನೋಡಿ, ಬೇಡರ ಕಣ್ಣಪ್ಪ, ಬಡವರ ಬಂಧು, ಭಕ್ತ ವಿಜಯ, ಸೋದರಿ, ಭೂ ಕೈಲಾಸ, ದೇವತಾ ಮನುಷ್ಯ, ಕಣ್ತೆರೆದು ನೋಡು, ರಾಣಿ ವಣ್ಣಮ್ಮ, ಕೈವರ ಮಹಾತ್ಮೆ, ನಾಂದಿ, ಮಹಾತ್ಮ ಕಬೀರ, ಗಾಳಿಗೋಪುರ, ಹಬ್ಬ ಹುಡುಗಿ, ರಾಯರ ಸೊಸೆ, ಕನ್ಯಾರತ್ನ, ವಿಧಿವಿಲಾಸ, ಚಂದ್ರವಲ್ಲಿ ತೋಟ, ಕುಲವಧು, ಸ್ವರ್ಣಗೌರಿ, ಶ್ರೀರಾಮಾಂಜನೇಯ ಯುದ್ಧ, ಬೆಟ್ಟದ ಹುಲಿ, ತುಂಬಿದ ಕೊಡ, ಮಂತ್ರಾಲಯ ಮಹಾತ್ಮೆ, ಗಂಗೆ ಗೌರಿ, ಗಂಡೊಂದು ಹೆಣ್ಣಾರು, ಭಾಗ್ಯದ ಬಾಗಿಲು, ಲಗ್ನ ಪತ್ರಿಕೆ, ಸತಿ ಸುಕನ್ಯಾ, ಮೇಯರ್ ಮುತ್ತಣ್ಣ, ಬಾಲನಾಗಮ್ಮ, ಕಟಾರಿ ವೀರ, ಶ್ರೀಕೃಷ್ಣ ದೇವರಾಯ,
ಮಲ್ಲಮ್ಮನ ಪವಾಡ, ಕಸ್ತೂರಿ ನಿವಾಸ, ಬಂಗಾರದ ಮನುಷ್ಯ. ಇದಿಷ್ಟು ಡಾಕ್ಟರ್ ರಾಜ್ಕುಮಾರ್ ಅವ್ರದ್ದು ಮೂವಿಗಳ ನೇಮ್ಗಳು. ಒಂದು ಸ್ಥಳಕ್ಕೆ ಬಂದಾಗ ಆ ಸ್ಥಳದಲ್ಲಿರುವಂಥ ಶಕ್ತಿ ನಮಗೆಲ್ಲರಿಗೂ ಗೊತ್ತಾಗುತ್ತೆ. ಸೊ ಪುನೀತ್ ಅವ್ರು 4 ವರ್ಷ ಆಗಿರ್ಬೋದು ನಮ್ಮಲ್ಲಾಗ್ರಿ, ಬಟ್ ಅವ್ರ ಮೂವಿಗಳು ಅವ್ರು ಮಾಡಿರುವಂಥದ್ದು ಇನ್ನು ಎಲ್ಲರ ಮನಸ್ಸಲ್ಲಿ ನೆಮ್ಮದಿ ಇದ್ದೇ ಇದೆ. ಅವ್ರು ನೆನಪಿಸ್ಕೊಳ್ತಾ ಇರ್ತಾರೆ. ಇನ್ನು ಅಚೀವ್ಮೆಂಟ್ ಅಂದರೆ ಹಂಗಿರಬೇಕು ಅಂತ ನಿಜ ಅನಿಸುತ್ತೆ. ತುಂಬ ಜನ ಫ್ಯಾನ್ಸ್ ಆಗಿರ್ಬೋದು, ಅಪ್ಪು ಫ್ಯಾನ್ಸ್ ಅಂತಲ್ಲ, ಬೇರೆ ಫ್ಯಾನ್ಸ್ ಕೂಡ ನೆನಪಿಸ್ಕೊಳ್ತಾ ಇದ್ದಾರೆ. ಯಾಕಂದರೆ ಅವ್ರು ಮಾಡಿರೋ ಕಾರ್ಯ ಅಂಥದ್ದು. ಚಿಕ್ಕ ಬಾಲನಟನಾಗಿ ದೊಡ್ಡವರಾಗಿ ಸಕ್ಸಸ್ ಆಗಿ ಅನೇಕರಿಗೆ ಮಾದರಿಯಾಗಿದ್ದಾರೆ. ಇದು ರಾಜ್ಕುಮಾರ್ ಅವ್ರದ್ದು ಸ್ಟ್ಯಾಚ್ಯೂ ಇದೆ. ಸೊ ಇಷ್ಟ, ಬನ್ನಿ ಹೋಗೋದ. ಇಲ್ಲಿಗೆ ಬರಬೇಕು ಅಂದರೆ ಅದೇ ಗಾಯ್ಸ್, ಮೆಟ್ರೋದಲ್ಲಿ ಬಂದರೆ ನೀವು ಒಂದು ವೇಳೆ ಮೆಜೆಸ್ಟಿಕ್ಕಿಂದ ಡೈರೆಕ್ಟು ಗೊರಗುಂಟೆಪಾಳ್ಯ ಮೆಟ್ರೋ ಗ್ರೀನ್ ಲೈನಲ್ಲಿ ಬಂದರೆ ಇಳ್ಕೊಂಡ್ರೆ ಅಲ್ಲಿಂದ ವಾಕಬಲ್ ಒಂದು 2 ಕಿಲೋಮೀಟರ್ಸ್ ಆಗುತ್ತೆ. ಅದು ಬಿಟ್ಟರೆ ಬಸ್ಸೇ ಬರುತ್ತೆ 501, ಆವಾಗಲೇ ತೋರಿಸಿದ್ನಲ್ಲ ಆ ಥರ ಬಸ್ಸಲ್ಲೂ ಕೂಡ ಬರ್ಬೋದಾಗಿರುತ್ತೆ. ಸೊ ಬೆಂಗಳೂರು ಬಂದಾಗ ಈ ಸ್ಪಾಟ್ಗೂ ಕೂಡ ವಿಸಿಟ್ ಮಾಡೋರು ಮಾಡ್ಬೋದು. ಶಕ್ತಿ ಸ್ಥಳ ಅಂತಲೇ ಹೇಳ್ಬೋದು. ಬನ್ನಿ ಗಾಯ್ಸ್, ಇದು ಎಕ್ಸಿಟ್ ಪಾಯಿಂಟು. ಕುದುರೆ ರೈಡು ಹೋಗ್ಬೋದು. ಎಷ್ಟು ತಗೊಳ್ತಾರೆ ಕುದುರೆ ರೈಡು? ಇಲ್ಲ ಹಂಗೆ ಆಫ್ರಿಕಾದ ನಡ್ಕೊ ಬಂದಲ್ಲೋ ಅಂತ ಹೇಳ್ತಾರೆ. ಸೊ ನನ್ನ ಫ್ರೆಂಡ್ PSI ಆಗಿದ್ದಲ್ಲ ದುರ್ಗೇಶ್ ಅವ್ರು ನೆನ್ನೆ ಸ್ಟೇಟಸ್ ಆಗಿದ್ರು ಗುರು, ಕುದುರೆಲಿ ಹೋಗೋದು. ಪೊಲೀಸ್ ಆಗಬೇಕು ಗಾಯ್ಸ್, ಹಾಗಾದರೆ ಕುದುರೆಲಿ ಹೋಗೋ ಅಂಥದ್ದೆಲ್ಲ ಚಾನ್ಸ್ ಇರುತ್ತೆ. PSI ಟ್ರೈನಿಂಗಲ್ಲಿ ಅದೆಲ್ಲ ಇರುತ್ತೆ. ಇಲ್ಲಿ ಅವ್ರದ್ದು ಟಿ ಶರ್ಟ್ ಆಗಿರ್ಬೋದು, ಅವ್ರದ್ದು ಫೋಟೋ ಆಗಿರ್ಬೋದು, ಎಲ್ಲ ರೀತಿ ಸಿಗುತ್ತೆ. ಸೊ ಗಾಯ್ಸ್, ಇದಿಷ್ಟು ಇವತ್ತಿನ ವೀಡಿಯೋ. ಪುನೀತ್ ರಾಜ್ಕುಮಾರ್ ಅವ್ರದ್ದು ಏನು ಜಾಗ ಇದೆ ಅದು ನೋಡಬೇಕು ಅಂತ ಬಂದಿದ್ದೆ, ನಿಮಗೂ ಕೂಡ ತೋರಿಸೋಣ ಅಂತ ಈ ವಿಡಿಯೋ ಮಾಡಿದೆ. ಸೊ ವರ್ಷಕ್ಕೊಂದಿನ ಆ ಥರ ಅವ್ರ ಸ್ಮಾರಕದ್ದು, ಅವ್ರ ಬರ್ತ್ಡೇ ದಿನ ಆಗಿರ್ಬೋದು, ಅವರು ಈಗ ತೀರೋ ದಿನ ಆಗಿರ್ಬೋದು, ಸಮಾಧಿಯ ದಿನ ನೆನಪಿಸ್ಕೊಳ್ಳೋದು ಒಂದು ರೀತಿ ನಮಗೂ ಬಿಟ್ಟಿದ್ದೆ. ಯೂಟ್ಯೂಬರ್ಸ್. ಸೊ ಗಾಯ್ಸ್, ನೀವು ಬಂದರೆ ಇಲ್ಲಿ ಸುಮ್ನಳ್ಳಿಗೆ ಇಲ್ಲಿಂದ ಡೈರೆಕ್ಟ್ ಬಸ್ ಸಿಗುತ್ತೆ. ಅಲ್ಲಿಂದ ವಿಜಯನಗರ ಹೋಗೋಗಿದ್ರೆ ಹೋಗ್ಬಿಡ್ಬೋದು. ಇಲ್ಲಿ ಇಲ್ಲೇ ಡಾಕ್ಟರ್ ರಾಜ್ಕುಮಾರ್ ಅವ್ರದ್ದು ಸ್ಮಾರಕ. UPSC ಕೋಚಿಂಗು ಕೂಡ ಮಾಡ್ತಾ ಇದ್ದಾರೆ. ಸೊ ಮೆಜೆಸ್ಟಿಕ್ಕಿಂದ 8 ಕಿಲೋಮೀಟರ್ ಆಗುತ್ತೆ ಗಾಯ್ಸ್ ಡೈರೆಕ್ಟ್ ಬಸ್ ಸಿಗುತ್ತೆ ನೋಡಿ. 501C ಕೆಂಗೇರಿ ಕಡೆ ಹೋಗೋವಂಥದ್ದು, ಅದು ಡೈರೆಕ್ಟ್ ಬಸ್ ಸಿಗುತ್ತೆ. ಕಂಠೀರವ ಸ್ಟುಡಿಯೋ ಅದಷ್ಟೇ ಇರೋದು ಈ ಕಡೆ ರಾಜ್ಕುಮಾರ್. ಇಂದಿಗೂ ಕೂಡ ತುಂಬ ಜನ ಅಪ್ಪು ಸರ್ನ ಮಿಸ್ ಮಾಡ್ಕೊಳ್ತಾರೆ. ಆ ಥರ ಸ್ಟ್ಯಾಚ್ಯೂದೇ ಇದೆ, ಅದ್ರ ಮುಂದ್ಗಡೆ ಬಸ್ ಸ್ಟಾಪ್ ಇದೆ. ಸೊ ಅವ್ರು ಮಾಡಿರೋಂಥ ಮೂವಿಗಳಾಗಿರ್ಬೋದು ಇಂದಿಗೂ ಕೂಡ ಎಲ್ಲರ ಮನದಲ್ಲಿ ಹಂಗೆ ಇದೆ ಬಸ್ ಸ್ಟಾಪ್. ಆ ಕುದುರೆ ನೋಡ್ತಾ ಇದ್ದರೆ ಸಾರಥಿ ಮೂವಿಯಲ್ಲಿ ದರ್ಶನ್ ಅವರು ಕೂತ್ಕೊ ಹೋಗ್ತಲ್ಲ, ಆ ಥರ ಇಲ್ವಾ? ಅಪ್ಪು ಅವ್ರದ್ದು ಯಾವುದೋ ಆ್ಯಪ್ ಇದೆ ಗಾಯ್ಸ್, ಇಲ್ಲಿ PRK ಆ್ಯಪ್ ಅಂತ. ಬನ್ನಿ ಇಲ್ಲಿ ಸಿಗೋಣ ಅಂತಿದೆ. QR ಕೋಡು, ನೀವೇನಾದ್ರು ಇದ್ದರೆ QR ಕೋಡ್ ಸ್ಕ್ಯಾನ್ ಮಾಡ್ಕೊಂಡು ನೋಡಿ.